ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್. ಇವತ್ತಿನ ಈ ತರಗತಿಯಲ್ಲಿ ಯೂನಿಟ್ ನಂಬರ್ 1 ಅ ಹೀರೋ ಈ ಒಂದು ಗದ್ಯ ಪಾಠವನ್ನು RK ನಾರಾಯಣ್ ಅವರು ಬರೆದಿದ್ದಾರೆ. ಸ್ನೇಹಿತರೆ, ಇಲ್ಲಿಯವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈಗ ಈ ಗದ್ಯ ಪಾಠವನ್ನು ಆರಂಭಿಸೋಣ. ಸ್ನೇಹಿತರೆ, ಈ ಒಂದು ಗದ್ಯ ಪಾಠ ಜೊತೆಗೆ ಇನ್ನುಳಿದ ಎಲ್ಲ ಪಾಠಗಳು 10ನೇ ತರಗತಿಗೆ ಸಂಬಂಧಪಟ್ಟಿರತಕ್ಕಂತಹ ಎಲ್ಲ ಪಾಠಗಳು ನನ್ನ ಒಂದು ಚಾನಲ್ನಲ್ಲಿ ಲಭ್ಯವಿದ್ದು ಆಸಕ್ತ ವಿದ್ಯಾರ್ಥಿಗಳು ವೀಕ್ಷಿಸಬಹುದಾಗಿದೆ. ಬನ್ನಿ ಸ್ನೇಹಿತರೆ, ಈಗ ಈ ಒಂದು ಪಾಠವನ್ನು ಆರಂಭಿಸೋಣ. ಸೊ ಫ್ರೆಂಡ್ಸ್, ಲೆಟ್ ಅಸ್ ಸ್ಟಾರ್ಟ್ ದಿಸ್ ಲೆಸನ್ ನಾವು. ಈಗ ಈ ಒಂದು ಗದ್ಯ ಪಾಠವನ್ನು ಆರಂಭಿಸೋಣ. ಅ ಹೀರೋ, ಒಬ್ಬ ನಾಯಕ ಎಂದು ಅರ್ಥವನ್ನು ಕೊಡುತ್ತದೆ. ಈ ಒಂದು ಪಾಠವನ್ನು RK ನಾರಾಯಣ್ ಅವರು ಬರೆದಿದ್ದಾರೆ. ಈಗ ಮೊದಲನೇ ಒಂದು ಪ್ಯಾರಾಗ್ರಾಫ್ನ ಅಧ್ಯಯನ ಮಾಡ್ತಾ ಸಾಗೋಣ. ಫಾರ್ ಸ್ವಾಮಿ, ಸ್ವಾಮಿಗೆ ಇಲ್ಲಿ ಬರ್ತಕ್ಕಂಥ ಈ ಒಂದು ಗದ್ಯ ಪಾಠದಲ್ಲಿ ಬರ್ತಕ್ಕಂತಹ ಒಂದು ಪ್ರಮುಖ ಪಾತ್ರ ಅದು ಯಾವುದು ಅಂತಂದರೆ ಸ್ವಾಮಿ. ಫಾರ್ ಸ್ವಾಮಿ ಅಂದರೆ ಸ್ವಾಮಿಗೆ ಈವೆಂಟ್ಸ್ ಟುಕ್ ಆ್ಯನ್ ಅನ್ಎಕ್ಸ್ಪೆಕ್ಟೆಡ್ ಟರ್ನ್. ಇಲ್ಲಿ ಸ್ವಾಮಿಗೆ ಕೆಲವೊಂದಿಷ್ಟು ಘಟನೆಗಳು ಅನಿರೀಕ್ಷಿತವಾಗಿರ್ತಕ್ಕಂತಹ ತಿರುವುಗಳನ್ನು ಪಡೆದುಕೊಳ್ಳುತ್ತಿದ್ದವು. ಇಲ್ಲಿ ಅನ್ಎಕ್ಸ್ಪೆಕ್ಟೆಡ್, ಎಕ್ಸ್ಪೆಕ್ಟೆಡ್ ಏನಾಗುತ್ತೆ, ಅಪೋಸಿಟ್ ವರ್ಡ್ ಆಗುತ್ತೆ ಸ್ನೇಹಿತರೆ, ನೆನ್ಬಿಟ್ಕೋಬೇಕು. ಫಾದರ್ ಲುಕ್ಡ್ ಓವರ್ ದ ನ್ಯೂಸ್ ಪೇಪರ್. ಹಿ ವಾಸ್ ರೀಡಿಂಗ್ ಅಂಡರ್ ದ ಹಾಲ್ ಲ್ಯಾಂಪ್ ಆ್ಯಂಡ್ ಸೆಡ್, ಸ್ವಾಮಿ, ಲಿಸನ್ ಟು ದಿಸ್. ನ್ಯೂಸ್ ಹ್ಯಾಸ್ ಬಿನ್ ರಿಸೀವ್ಡ್ ಅಬೌಟ್ ದ ಬ್ರೇವರಿ ಆಫ್ ಅ ವಿಲೇಜ್ ಲ್ಯಾಡ್ ಹೂ ವೈಲ್ ರಿಟರ್ನಿಂಗ್ ಹೋಮ್ ಬೈ ದ ಜಂಗಲ್ ಪಾತ್ ಕೇಮ್ ಫೇಸ್ ಟು ಫೇಸ್ ವಿತ್ ಅ ಟೈಗರ್. ಸ್ವಾಮಿಯ ಜೀವನದಲ್ಲಿ ಅನಿರೀಕ್ಷಿತವಾಗಿರ್ತಕ್ಕಂಥ ಒಂದು ತಿರುವುಗಳನ್ನು ಘಟನೆಗಳು ಪಡ್ಕೊಳ್ತಾ ಇದ್ವು ಅಂತೇಳಿ ಗೊತ್ತಾಯಿತು. ಈ ಒಂದು ಕತೆ ಈ ರೀತಿಯಾಗಿ ಆರಂಭ ಆಗುತ್ತೆ. ತಂದೆಯವರು ಹಾಲ್ನಲ್ಲಿ ಕೂತ್ಕೊಂಡ್ಬಿಟ್ಟು ಏನು ಮಾಡ್ತಾ ಇದ್ದಾರೆ, ನ್ಯೂಸ್ ಪೇಪರ್ನ ಓದ್ತಾ ಇದ್ರು. ಆ ನ್ಯೂಸ್ ಪೇಪರಲ್ಲಿ ಒಂದು ಸುದ್ದಿಯನ್ನು ನೋಡ್ತಾರೆ ಅವರು. ಇಲ್ಲಿ ನ್ಯೂಸ್ ಪೇಪರ್ ಹಿ ವಾಸ್ ರೀಡಿಂಗ್ ಅಂಡರ್ ದ ಹಾಲ್ ಲ್ಯಾಂಪ್. ಎಲ್ಲಿ ಕೂತು ಓದ್ತಾ ಇದ್ರು ಅಂದರೆ ಹಾಲ್ನ ಒಂದು ಲ್ಯಾಂಪ್ ಕೆಳಗಡೆ ಕೂತ್ಕೊಂಡ್ಬಿಟ್ಟು ಅವರು ಪತ್ರಿಕೆಯನ್ನು ಓದ್ತಾ ಇದ್ರು. ಆವಾಗ ಆ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಒಂದು ಸುದ್ದಿಯನ್ನು ಏನು ಮಾಡ್ತಾ ಇದ್ದಾರೆ, ಸ್ವಾಮಿಗೆ ಹೇಳ್ತಾ ಇದ್ದಾರೆ. ಸ್ವಾಮಿ, ಲಿಸನ್ ಟು ದಿಸ್. ಸ್ವಾಮಿ, ಇದನ್ನು ಕೇಳು. ನ್ಯೂಸ್ ಹ್ಯಾಸ್ ಬಿನ್ ರಿಸೀವ್ಡ್ ಅಬೌಟ್ ದ ಬ್ರೇವರಿ ಆಫ್ ಅ ವಿಲೇಜ್ ಲಾರ್ಡ್. ಈ ಒಂದು ಪತ್ರಿಕೆಯಲ್ಲಿ ಒಬ್ಬ ಶೌರ್ಯದ ಬಗ್ಗೆ ಒಂದು ವಾರ್ತೆ ಬಂದಿದೆ, ಒಂದು ಸುದ್ದಿ ಬಂದಿದೆ, ಕೇಳಿದನ ಅಂಥೇಳಿ ಸ್ವಾಮಿಗೆ ಹೇಳ್ತಾ ಇದ್ದಾರೆ. ಯಾರ ಬಗ್ಗೆ ಅಂತಂದರೆ ಅಬೌಟ್ ದ ಬ್ರೇವರಿ ಆಫ್ ಅ ವಿಲೇಜ್ ಲ್ಯಾಡ್. ಒಂದು ಹಳ್ಳಿಯ ಹುಡುಗನ, ವಿಲೇಜ್ ಲ್ಯಾಡ್ ಅಂದರೆ ಹಳ್ಳಿಯ ಹುಡುಗ, ಅದನ್ನು ಶೌರ್ಯದ ಬಗ್ಗೆ ಇಲ್ಲಿ ಆ ಒಂದು ಪತ್ರಿಕೆಯಲ್ಲಿ ಒಂದು ವಾರ್ತೆ ಬಂದಿತ್ತು ಅಥವಾ ಒಂದು ಸುದ್ದಿ ಬಂದಿತ್ತು. ಹೂ ವೈಲ್ ರಿಟರ್ನಿಂಗ್ ಹೋಮ್ ಬೈ. ಆ ಹುಡುಗ ಏನು ಮಾಡ್ತಾ ಇದ್ದ, ಆ ಪತ್ರಿಕೆಯ ಸುದ್ದಿ ಬಂದಿರತಕ್ಕಂಥ ಒಬ್ಬ ಹಳ್ಳಿಯ ಹುಡುಗ ತಾನು ಮನೆಗೆ ಹಿಂತಿರುಗಿ ಹೋಗ್ತಿರ್ಬೇಕಾದ್ರೆ ಅದು ಕಾಡಿನ ದಾರಿಯಲ್ಲಿ. ಹಿ ಕೇಮ್ ಫೇಸ್ ಟು ಫೇಸ್ ವಿತ್ ಅ ಟೈಗರ್. ಆತ ಒಂದು ಹುಲಿಯ ಎದುರ ಬದರಾದ ಅಂಥೇಳಿ, ಅಥವಾ ಒಂದು ಹುಲಿಗೆ ಎದುರು ಬದರಾದ ಅಂಥೇಳಿ ಇಲ್ಲಿ ಅರ್ಥವನ್ನು ಕೊಡುತ್ತದೆ. ಇನ್ನು ಅದೇ ಪ್ಯಾರಾಗ್ರಾಫ್ ಕಂಟಿನ್ಯೂ ಆಗುತ್ತೆ ಸ್ನೇಹಿತರೆ. ದ ಪ್ಯಾರಾಗ್ರಾಫ್ ಡೆಸ್ಕ್ರೈಬ್ಡ್ ದ ಫೈಟ್ ದ ಬಾಯ್ ಹ್ಯಾಡ್ ವಿತ್ ದ ಟೈಗರ್. ಈ ಒಂದು ಪ್ಯಾರಾಗ್ರಾಫ್ನಲ್ಲಿ ಏನನ್ನು ವಿವರಣೆ ಮಾಡಿದರು ಆ ಒಂದು ವಾರ್ತಾಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಪ್ಯಾರಾಗ್ರಾಫ್ನಲ್ಲಿ ಅಂತಂದರೆ, ಆ ಹುಡುಗ ಆ ಹುಲಿಯ ಜೊತೆ ಯಾವ ರೀತಿಯಾಗಿ ಕಾದಾಡಿದ ಅನ್ನುವಂಥ ವಿಚಾರವಾಗಿ ಅವರು ಇಲ್ಲಿ ಆ ಒಂದು ಪತ್ರಿಕೆಯಲ್ಲಿ ಕೊಟ್ಟಿದ್ದರು. ಆ್ಯಂಡ್ ಹೀಸ್ ಫ್ಲೈಟ್ ಆಫ್ ದ ಟ್ರೀ. ಕಾದಾಡಿದ ನಂತರದಲ್ಲಿ ಏನು ಮಾಡಿದ್ದ ಅಂತಂದರೆ ಆತ ಗಿಡವನ್ನು ಹತ್ತಿ ಕುಳಿದು ಬಿಟ್ಟಿದ್ದ. ವೇರ್ ಹಿ ಸ್ಟೇಡ್ ಹಾಫ್ ಅ ಡೇ. ಅಲ್ಲಿ ಅವನು ಅರ್ಧ ದಿನಗಳವರೆಗೆ ಕುಳಿತುಕೊಂಡಿದ್ದ. ಟಿಲ್ ಸಮ್ ಪೀಪಲ್ ಕೇಮ್ ದ್ಯಾಟ್ ವೇ ಆ್ಯಂಡ್ ಕಿಲ್ ದ ಟೈಗರ್. ಎಲ್ಲಿ ಅವರಿಗೆ ಹಾಗೆ ಕೂತ್ಕೊಂಡಿದ್ದ ಅಂತಂದರೆ ಅಲ್ಲಿ ಯಾರಾದರೂ ಬೇರೆಯವರು ಬಂದು ಆ ಹುಲಿಯನ್ನು ಕೊಲ್ಲೋವರಿಗೆ ಅಲ್ಲೇ ಕೂತ್ಕೊಂಡಿದ್ದ. ಹುಲಿಯನ್ನು ಕೊಂದ ನಂತರ ಆತ ಕೆಳಗಿಳಿದ ಬಂದ ಅಂತಕ್ಕಂಥ ಒಂದು ವಿಚಾರವನ್ನು ಸುದ್ದಿ ಪತ್ರಿಕೆ ಮುಖಾಂತರ ಸ್ವಾಮಿಯ ತಂದೆ ತಿಳ್ಕೊಂಡ್ಬಿಟ್ಟು ಸ್ವಾಮಿಗೆ ಈ ವಿಚಾರವನ್ನು ಹೇಳಿದರು. ಆವಾಗ ಎರಡನೇ ಪ್ಯಾರಾಗ್ರಾಫ್ ಆರಂಭ ಆಗುತ್ತೆ. ಆಫ್ಟರ್ ರೀಡಿಂಗ್ ಇಟ್ ಥ್ರೂ ಅಂತಂದರೆ ಬಿಗಿನಿಂಗ್ನಿಂದ ಕೊನೆಯವರೆಗೆ ಓದಿದ್ರು ಅಂತೇಳಿ ಆ ಒಂದು ವಾರ್ತಾಪತ್ರಿಕೆಯನ್ನು ಅಥವಾ ಒಂದು ದಿನಪತ್ರಿಕೆಯನ್ನು ಮೊದಲಿನಿಂದ ಕೊನೆಯವರೆಗೆ ಓದಿಬಿಟ್ಟು ಫಾದರ್ ಲುಕ್ಡ್ ಆಟ್ ಸ್ವಾಮಿ ಫಿಕ್ಸೆಡ್ಲಿ. ಸ್ವಾಮಿಯನ್ನು ಅವರ ತಂದೆ ಏನು ಮಾಡ್ತಾರೆ ಅಂದರೆ ದುರುಗುಟ್ಟಿ ಅಥವಾ ದುರದುರನೆ ನೋಡುವುದಕ್ಕೆ ಆರಂಭ ಮಾಡ್ತಾರೆ. ಆ್ಯಂಡ್ ಆಸ್ಕ್, ವಾಟ್ ಡು ಯು ಸೇ ದ್ಯಾಟ್. ನೀನು ಹೇಳ್ತೀಯಪ್ಪ ಇದಕ್ಕೆ, ಈ ಒಂದು ಸುದ್ದಿ ಬಂದಿದೆಯಲ್ಲ, ಈ ಸುದ್ದಿ ಬಗ್ಗೆ ಏನು ಹೇಳ್ತೀಯ ನೀನು ಅಂಥೇಳಿ ಕೇಳ್ತಾರೆ. ಸ್ವಾಮಿ ಸೇಡ್, ಸ್ವಾಮಿ ಹೇಳ್ತಾನೆ, ಐ ಥಿಂಕ್ ಹಿ ಮಸ್ಟ್ ಹ್ಯಾವ್ ಬೀನ್ ಅ ವೆರಿ ಸ್ಟ್ರಾಂಗ್ ಆ್ಯಂಡ್ ಗ್ರೋನ್ ಅಪ್ ಪರ್ಸನ್, ನಾಟ್ ಅ ಬಾಯ್ ಅಟ್ ಆಲ್. ನಿಜವಾಗಲೂ ಆತ ಒಬ್ಬ ಭಾಳ ಬೆಳೆದಿರ್ತಕ್ಕಂತಹ ಬಲಿಷ್ಠನಾಗಿರ್ತಕ್ಕಂಥ ವ್ಯಕ್ತಿಯಾಗಿರಬೇಕು ಹೊರತಾಗಿ ಹುಡುಗನಲ್ಲ ಅಂಥೇಳಿ ಸ್ವಾಮಿ ಇದಕ್ಕೆ ಉತ್ತರವನ್ನು ಕೊಡ್ತಾನೆ. ಹೌ ಕುಡ್ ಅ ಬಾಯ್ ಫೈಟ್ ಅ ಟೈಗರ್. ಹೇಗೆ ಒಬ್ಬ ಸಣ್ಣ ಹುಡುಗ, ಚಿಕ್ಕ ಹುಡುಗ ಹುಲಿ ಜೊತೆ ಫೈಟ್ ಮಾಡ್ತಾನೆ ಅನ್ನುವಂಥ ಪ್ರಶ್ನೆಯನ್ನು ತಂದೆಗೆ ಮಾಡ್ತಾನೆ.
ಯು ಥಿಂಕ್ ಯು ಆರ್ ವೈಸರ್ ದನ್ ದ ನ್ಯೂಸ್ ಪೇಪರ್. ತಂದೆ ಹೇಳ್ತಾ ಇದ್ದಾರೆ ಈಗ ನೀನು ಆ ಒಂದು ದಿನಪತ್ರಿಕೆಯವರಿಗಿಂತ ಜಾಣನಿದ್ದೀಯೇನು ಅಂತ ಪ್ರಶ್ನೆ ಮಾಡ್ತಾರೆ. ಫಾದರ್ ಸ್ನೀರ್ಡ್ ಅಂದರೆ ಹೀಯಾಳಿಸುವ ರೀತಿಯಲ್ಲಿ ಈ ಪ್ರಶ್ನೆಯನ್ನು ಕೇಳ್ತಾರೆ. ಅ ಮ್ಯಾನ್ ಮೇ ಹ್ಯಾವ್ ದ ಸ್ಟ್ರೆಂತ್ ಆಫ್ ಆ್ಯನ್ ಎಲಿಫೆಂಟ್ ಆ್ಯಂಡ್ ಯಟ್ ಬಿ ಅ ಕವರ್ಡ್. ಒಬ್ಬ ಮನುಷ್ಯನಿಗೆ ಆನೆಯಷ್ಟು ಬಲ ಇರಬಹುದು, ಆತ ಹೇಜಿನವಾಗಿರಬಹುದು. ವೇರ್ಯಾಸ್ ಎಲ್ಲಿ ಅನದರ್ ಮೇ ಹ್ಯಾವ್ ದ ಸ್ಟ್ರೆಂತ್ ಆಫ್ ಅ ಸ್ಟ್ರಾ. ಒಬ್ಬ ವ್ಯಕ್ತಿಗೆ ಒಂದು ಕಡ್ಡಿಯಷ್ಟೇ ಶಕ್ತಿ ಇರಬಹುದು. ಬಟ್ ಈಫ್ ಹಿ ಹ್ಯಾಸ್ ಕರೇಜ್, ಒಂದು ವೇಳೆ ಆತ ಧೈರ್ಯವನ್ನು ಹೊಂದಿದ್ದರೆ, ಹಿ ಕ್ಯಾನ್ ಡೂ ಎನಿಥಿಂಗ್, ಅವನು ಏನನ್ನಾದರೂ ಮಾಡಬಲ್ಲ. ಕರೇಜ್ ಈಸ್ ಎವ್ರಿಥಿಂಗ್, ಧೈರ್ಯವೇ ಎಲ್ಲವಾಗಿರ್ತದೆ ಅಥವಾ ಧೈರ್ಯಂ ಸರ್ವತ ಸಾಧನಂ ಅಂಥೇಳಿ ಹೇಳ್ತಾ ಇದ್ದಾರೆ. ಸ್ಟ್ರೆಂತ್ ಆ್ಯಂಡ್ ಏಜ್ ಆರ್ ನಾಟ್ ಇಂಪಾರ್ಟೆಂಟ್. ಇಲ್ಲಿ ಒಬ್ಬ ವ್ಯಕ್ತಿ ಹತ್ರ ಶಕ್ತಿ ಎಷ್ಟಿರುತ್ತೆ, ಅವನ ವಯಸ್ಸು ಎಷ್ಟು ಅನ್ನೋದು ಪ್ರಮುಖವಾಗಿರೋದಿಲ್ಲ ಅಥವಾ ಮಹತ್ವವನ್ನು ಪಡೆದಿರೋದಿಲ್ಲ ಅಂಥೇಳಿ ತಂದೆ ತಮ್ಮ ಒಂದು ಥಿಯರಿಯನ್ನು, ಒಂದು ಸಿದ್ಧಾಂತವನ್ನು ಆತನ ಮುಂದೆ ಹೇಳ್ತಾರೆ. ಆವಾಗ ಸ್ವಾಮಿ ಡಿಸ್ಪ್ಯೂಟೆಡ್ ದ ಥಿಯರಿ, ಈ ಒಂದು ಸಿದ್ಧಾಂತದ ಜೊತೆಗೆ ಅವ ಏನು ಮಾಡ್ತಾನೆ, ವಾದವನ್ನು ಮಾಡ್ತಾನೆ. ಯಾರು? ಸ್ವಾಮಿ. ಹೌ ಕ್ಯಾನ್ ಇಟ್ ಬಿ ಫಾದರ್, ಅದು ಹೇಗೆ ಸಾಧ್ಯ ಐತಿ ಅಂತೇಳಿ ಪ್ರಶ್ನೆ ಕೇಳ್ತಾನೆ ತಂದೆಗೆ. ಸಪೋಸ್ ಐ ಹ್ಯಾವ್ ಆಲ್ ದ ಕರೇಜ್, ಒಂದು ವೇಳೆ ನನಗೆಲ್ಲ ಧೈರ್ಯ ಐತೆ ಅಂಥೇಳಿ ಇಟ್ಕೊಳ್ಳಿ. ವಾಟ್ ಕುಡ್ ಐ ಡೂ, ನಾ ಏನು ಮಾಡಬಲ್ಲೆ? ಇಫ್ ಅ ಟೈಗರ್ ಶುಡ್ ಅಟ್ಯಾಕ್ ಮೀ, ಒಂದು ಟೈಗರ್ ಬಂದು ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರೆ ನಾನೇನು ಮಾಡಬಲ್ಲೆ ಅಂತ ಪ್ರಶ್ನೆಯನ್ನು ಸ್ವಾಮಿ ಮಾಡ್ತಾನೆ. ಆವಾಗ ಲೀವ್ ಅಲೋನ್ ಸ್ಟ್ರೆಂತ್, ತಂದೆ ಹೇಳ್ತಾರೆ ಈಗ ಶಕ್ತಿಯನ್ನು ಬಿಟ್ಬಿಡು. ಲೀವ್ ಅಲೋನ್ ಸ್ಟ್ರೆಂತ್. ಕ್ಯಾನ್ ಯು ಪ್ರೂವ್ ಯು ಹ್ಯಾವ್ ಕರೇಜ್, ನೀನು ಸಾಬೀತುಪಡಿಸ್ತೀಯೇನು ನಿನ್ನ ಹತ್ರ ಧೈರ್ಯ ಐತೆ ಅಂತ ಹೇಳಿ ಪ್ರಶ್ನೆಯನ್ನು ಕೇಳ್ತಾನೆ. ಲೆಟ್ ಮಿ ಸಿ ಇಫ್ ಯು ಕ್ಯಾನ್ ಸ್ಲೀಪ್ ಅಲೋನ್ ಟು ನೈಟ್ ಇನ್ ದ ಮೈ ಆಫೀಸ್ ರೂಮ್. ಒಂದು ವೇಳೆ ಇವತ್ತಿನ ರಾತ್ರಿ ನೀನು ನನ್ನ ಆಫೀಸ್ ರೂಮ್ನಲ್ಲಿ ಮಲ್ಕೊಂಡಿದ್ರೆ ನಾನು ಒಪ್ಕೋತೇನೆ, ನಿನಗೆ ಧೈರ್ಯ ಇದೆ ಅಂಥೇಳಿ ಒಪ್ಕೋತೀನಿ ಅಂಥೇಳಿ ಸ್ವಾಮಿಯ ತಂದೆ ಏನು ಮಾಡ್ತಾನೆ, ಸ್ವಾಮಿಗೆ ಹೇಳ್ತಾನೆ. ಏನಂತ ಹೇಳಿ, ಲೆಟ್ ಮಿ ಸಿ ಇಫ್ ಯು ಕ್ಯಾನ್ ಸ್ಲೀಪ್ ಅಲೋನ್ ಟು ನೈಟ್ ಇನ್ ಮೈ ಆಫೀಸ್ ರೂಮ್. ಒಂದು ವೇಳೆ ನೀನು ಏಕಾಂಗಿಯಾಗಿ ಒಬ್ಬನೇ ಆಫೀಸ್ ರೂಮ್ನಲ್ಲಿ ಮಲ್ಕೊಂಡ್ಬಿಟ್ರೆ ಏನಾಗುತ್ತೆ, ನಿನಗೆ ಧೈರ್ಯ ಇದೆ ಅಂಥೇಳಿ ಒಪ್ಕೋತೀನಿ ಅಂಥೇಳಿ ತಂದೆ ಹೇಳ್ತಾನೆ. ಆಗ ಇದು ಸ್ವಾಮಿಗೆ ಹೇಗೆ ಅನಿಸುತ್ತೆ ಈ ಒಂದು ನಿರ್ಧಾರ ಅಂತಂದರೆ, ಪ್ರೈಡ್ಫುಲ್ ಪ್ರಪೋಸಿಷನ್, ಒಂದು ಹೆದರಿಕೆಯನ್ನು ಹುಟ್ಟಿಸುವಂತಹ ಒಂದು ಸಲಹೆ ಇದು. ಪ್ರಪೋಸಿಷನ್ ಅಂದರೆ ಇಲ್ಲಿ ಸಲಹೆ, ಸಜೆಷನ್ ಅಂತ ಅರ್ಥ ಆಗುತ್ತೆ. ಸ್ವಾಮಿ ಥಾಟ್, ಈ ರೀತಿಯಾಗಿ ಸ್ವಾಮಿ ಅದನ್ನು ಆಲೋಚನೆ ಮಾಡ್ತಾನೆ. ಹಿ ಹ್ಯಾಡ್ ಆಲ್ವೇಸ್ ಸ್ಲೆಪ್ಟ್ ಬಿಸೈಡ್ ಹಿಸ್ ಗ್ರ್ಯಾನಿ, ಅವನು ಯಾವಾಗಲೂ ತನ್ನ ಅಜ್ಜಿಯ ಪಕ್ಕದಲ್ಲಿ ಅದು ಪ್ಯಾಸೇಜ್ನಲ್ಲಿ ಮಲಗ್ತಾ ಇರ್ತಾನೆ. ಆ್ಯಂಡ್ ಎನಿ ಚೇಂಜ್ ಇನ್ ದಿಸ್ ಅರೇಂಜ್ಮೆಂಟ್, ಈ ಏರ್ಪಾಡಿನಲ್ಲಿ ಏನಾದರೂ ಬದಲಾವಣೆ ಆದರೆ, ಆ್ಯಂಡ್ ಟ್ರೆಂಬ್ಲಿಂಗ್ ಆ್ಯಂಡ್ ಅವೇಕ್ ಆಲ್ ನೈಟ್, ಆತ ನಡುಗುತ್ತಾ ಇಡೀ ರಾತ್ರಿ ಎಲ್ಲ ಏನು ಮಾಡ್ತಾ ಇದ್ದ, ಎಚ್ಚರಿಕೆ ಹೊಡಿತಾ ಇದ್ದ. ಹಿ ಹೋಪ್ಡ್ ಅಟ್ ಫಸ್ಟ್ ದ್ಯಾಟ್ ಫಾದರ್ ವಾಸ್ ಜೋಕಿಂಗ್, ಮೊದಲಿಗೆ ಆತ ತನ್ನ ತಂದೆ ಜೋಕ್ ಮಾಡ್ತಾ ಇದ್ದಾನೆ, ತಮಾಷೆ ಮಾಡ್ತಾ ಇದ್ದಾನೆ ಅಂತೇಳಿ ಅಂದ್ಕೊಂಡ. ಹಿ ಮಮ್ಮಲ್ಡ್ ವೀಕ್ಲಿ, ಆತ ಗುನುಗುಟ್ಟುವ ಧ್ವನಿಯಲ್ಲಿ ಹೇಳ್ತಾನೆ, ಹಾಂ ಎಸ್ ಹ್ಞೂ ಅಂತ ಹೇಳಿ ಹೇಳ್ತಾನೆ. ಆ್ಯಂಡ್ ಟ್ರೈ ಟು ಚೇಂಜ್ ದ ಸಬ್ಜೆಕ್ಟ್, ಮತ್ತು ಆ ವಿಚಾರವನ್ನು ಬದಲಿಸಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಹಿ ಸೇಡ್ ವೆರಿ ಲೌಡ್ಲಿ, ಭಾಳಷ್ಟು ಜೋರಾಗಿ ಹೇಳ್ತಾನೆ. ವಿತ್ ಅ ಗ್ರೇಟ್ ಡೀಲ್ ಆಫ್ ಎಂಥ್ಯೂಸಿಯಾಸಮ್, ಭಾಳಷ್ಟು ಸ್ಫೂರ್ತಿಗೊಂಡವರಂತೆ ಈ ರೀತಿಯಾಗಿ ಹೇಳ್ತಾನೆ. ವಿ ಆರ್ ಗೋಯಿಂಗ್ ಟು ಅಡ್ಮಿಟ್ ಇವನ್ ಎಲ್ಡರ್ಸ್ ಇನ್ ಅವರ್ ಕ್ರಿಕೆಟ್ ಕ್ಲಬ್ ಹಿಯರ್ ಆಫ್ಟರ್, ಇನ್ನು ಮುಂದ್ಗಡೆ ನಮ್ಮ ಒಂದು ಕ್ರಿಕೆಟ್ ಕ್ಲಬ್ನಲ್ಲಿ ನಾವು ದೊಡ್ಡವರನ್ನು ಸಹಿತ ಸೇರಿಸ್ಕೊಳ್ತಾ ಇದ್ದೇವೆ ಅಂತಕ್ಕಂಥ ವಿಚಾರವನ್ನು ತನ್ನ ತಂದೆಗೆ ಹೇಳ್ತಾನೆ. ವಿ ಆರ್ ಬಾಯಿಂಗ್ ಬ್ರ್ಯಾಂಡ್ ನ್ಯೂ ಬ್ಯಾಟ್ಸ್ ಆ್ಯಂಡ್ ಬಾಲ್ಸ್, ನಾವು ಹೊಸ ಒಂದು ಬ್ಯಾಟ್ಗಳನ್ನು ಮತ್ತು ಬಾಲ್ಗಳನ್ನು ಕೊಂಡ್ಕೊಳ್ತಾ ಇದ್ದೇವೆ. ಅವರ್ ಕ್ಯಾಪ್ಟನ್ ಹ್ಯಾಸ್ ಆಸ್ಕ್ಡ್ ಮೀ ಟು ಟೆಲ್ ಯು, ನಮ್ಮ ಕ್ಯಾಪ್ಟನ್, ನಮ್ಮ ತಂಡದ ಒಬ್ಬ ಕ್ಯಾಪ್ಟನ್ ಏನು ಮಾಡಿದ್ದಾನೆ, ನನಗೆ ಹೇಳಿದ್ದಾನೆ, ನಿಮ್ಮ ತಂದೆಗೆ ಈ ವಿಚಾರವನ್ನು ತಿಳಿಸುವಂತ ಹೇಳಿದ್ದ ಅಂತ ಹೇಳ್ತಾನೆ. ಈಗ 4th ಪ್ಯಾರಾಗ್ರಾಫ್ ನೋಡಿ. ವಿ ಶಾಲ್ ಸಿ ಅಬೌಟ್ ದ್ಯಾಟ್ ಲೇಟರ್, ನಾವು ಆ ವಿಚಾರದ ಬಗ್ಗೆ ನಂತರ ನೋಡೋಣ. ಫಾದರ್ ಕಟ್ ಇನ್, ಆ ವಿಷಯವನ್ನು ಅಲ್ಲಿಗೆ ಅವರು ಮುಗಿಸ್ಬಿಡ್ತಾರೆ. ಯು ಮಸ್ಟ್ ಸ್ಲೀಪ್ ಅಲೋನ್ ಹಿಯರ್ ಆಫ್ಟರ್, ನೀನು ಒಬ್ಬಂಟಿಯಾಗಿ ಮಲ್ಕೋಬೇಕು ಈ ನಂತರದಲ್ಲಿ ಅಂತ ಹೇಳ್ತಾರೆ. ಸ್ವಾಮಿ ರಿಯಲೈಸ್ಡ್, ಸ್ವಾಮಿಯ ಒಂದು ಅರಿವಿಗೆ ಬರ್ತು. ಏನಂತಂದರೆ ಅದು ದ್ಯಾಟ್ ದ ಮ್ಯಾಟರ್ ಹ್ಯಾಡ್ ಗಾನ್ ಬಿಯಾಂಡ್ ಹಿಸ್ ಕಂಟ್ರೋಲ್, ಅಂದರೆ ಆ ಒಂದು ವಿಚಾರ ಆತನ ಒಂದು ಮಿತಿಯನ್ನು ಮೀರಿ ಆಚೆಗೆ ಹೋಗಿತ್ತು ಅಂತ ಹೇಳಿ ಅವನಿಗೆ ಗೊತ್ತಾಗುತ್ತೆ. ಫ್ರಾಮ್ ಅ ಚಾಲೆಂಜ್, ಮೊದಲಿಗೆ ಅದು ಒಂದು ಸವಾಲಾಗಿತ್ತು, ಚಾಲೆಂಜ್ ಆಗಿತ್ತು. ಇಟ್ ಹ್ಯಾಡ್ ಬಿಕಮ್ ಅ ಕಮಾಂಡ್, ಈಗ ಅದು ಆಜ್ಞೆಯಾಗಿ ಬದಲಾವಣೆ ಆಯಿತು. ಹಿ ನ್ಯೂ ಹಿಸ್ ಫಾದರ್ಸ್ ಟೆನಾಸಿಟಿ ಆಟ್ ಅ ಸಚ್ ಎ ಮೂಮೆಂಟ್, ಅವರ ತಂದೆಯ ಒಂದು ಸ್ವಭಾವ ಆತನಿಗೆ ಗೊತ್ತಿತ್ತು. ಒಂದು ವಿಚಾರವನ್ನು ಹೇಳಿದ್ರೆ, ಒಂದು ವಿಷಯವನ್ನು ಹಿಡಿದ್ರೆ ಆ ವಿಷಯವನ್ನು ಅವರು ಬಿಡ್ತಾ ಇದ್ದಿರಲಿಲ್ಲ ಅಂತಕ್ಕಂಥ ವಿಚಾರ ಆತನಿಗೆ ಗೊತ್ತಿತ್ತು. ಆಮೇಲೆ ಫ್ರಾಮ್ ದ ಪೋಸ್ಟ್ ಆಫ್ ದ ನೆಕ್ಸ್ಟ್ ಮಂತ್, ಅಂದರೆ ಮುಂದಿನ ತಿಂಗಳು 1ನೇ ತಾರೀಕಿನಿಂದ ಅಂತ. ಫ್ರಾಮ್ ದ ಪೋಸ್ಟ್ ಆಫ್ ನೆಕ್ಸ್ಟ್ ಮಂತ್ ಅಂದರೆ ಮುಂದಿನ ತಿಂಗಳು 1ನೇ ತಾರೀಕಿಂದ ಐ ಶಾಲ್ ಸ್ಲೀಪ್ ಅಲೋನ್ ಫಾದರ್, ನಾನು ಒಬ್ಬಂಟಿಯಾಗಿ ಮಕ್ಕೋತೀನಿ ಅಂತೇಳಿ ಇಲ್ಲಿ ಏನು ಮಾಡ್ತಾ ಇದ್ದಾನೆ, ಸ್ವಾಮಿ ತಂದೆಗೆ ಹೇಳಿದ. ತಂದೆ ಹೇಳ್ತಾನೆ, ನೋ, ಇಲ್ಲ, ಯು ಮಸ್ಟ್ ಡೂ ಇಟ್ ನಾವು, ಅದನ್ನು ಈಗಲೇ ಮಾಡಬೇಕು. ಇಟ್ ಈಸ್ ಡಿಸ್ಗ್ರೇಸ್ಫುಲ್ ಸ್ಲೀಪಿಂಗ್ ಬಿಸೈಡ್ ಗ್ರ್ಯಾನಿ ಅವರ್ ಮದರ್ ಲೈಕ್ ಅ ಬೇಬಿ,
ಈ ಅಜ್ಜಿಯ ಹತ್ರ ಮಲ್ಕೊಳ್ಳೋದು, ತಾಯಿ ಹತ್ರ ಸಣ್ಣ ಮಕ್ಕಳು ಮಗು ಮಲ್ಕೋತಾರಲ್ಲ, ಹಾಗೆ ಅದೊಂದು ಡಿಸ್ಗ್ರೇಸ್ಫುಲ್ ಆಗುತ್ತೆ, ಅಮನೋಹರವಾಗಿರ್ತಕ್ಕಂಥದ್ದು ಅಂಥೇಳಿ ತಂದೆ ಹೇಳ್ತಾನೆ. ಇಟ್ ಈಸ್ ಡಿಸ್ಗ್ರೇಸ್ಫುಲ್ ಸ್ಲೀಪಿಂಗ್ ಬಿಸೈಡ್ ಗ್ರ್ಯಾನಿ ಅವರ್ ಮದರ್ ಲೈಕ್ ಅ ಬೇಬಿ. ಯು ಆರ್ ಇನ್ ದ ಸೆಕೆಂಡ್ ಫಾರ್ಮ್. ನೀನು ಈಗ 7ನೇ ತರಗತಿಯಲ್ಲಿ ಅಧ್ಯಯನ ಮಾಡ್ತಾ ಇದ್ದೀಯಾ. ಇಲ್ಲಿ ಸೆಕೆಂಡ್ ಫಾರ್ಮ್ ಅಂದರೆ ಇಂಗ್ಲೆಂಡ್ನಲ್ಲಿ 7ನೇ ತರಗತಿ ಅಂತ ಅರ್ಥ ಆಗುತ್ತೆ. ಆ್ಯಂಡ್ ಐ ಡೋಂಟ್ ಲೈಕ್ ದ ವೇ ಯು ಆರ್ ಬೀಯಿಂಗ್ ಬ್ರಾಟ್ ಅಪ್. ನಾನು ಇಷ್ಟಪಡೋದಿಲ್ಲ ನೀನು ಈಗ ಬೆಳೀತಕ್ಕಂಥ ಹುಡುಗ, ಹಾಗೆ ಅಜ್ಜಿಯ ಪಕ್ಕದಲ್ಲಿ ಮಲ್ಕೊಳ್ಳೋದನ್ನು ನಾನು ಇಷ್ಟಪಡೋದಿಲ್ಲ ಅಂತ ಹೇಳಿ ಸ್ವಾಮಿಯ ತಂದೆ ಹೇಳ್ತಾನೆ. ಹಿ ಸೆಡ್ ಆ್ಯಂಡ್ ಲುಕ್ಡ್ ಆಟ್ ಹಿಸ್ ವೈಫ್. ಇದನ್ನು ಹೇಳ್ತಾ ಆತ ತನ್ನ ಹೆಂಡತಿ ಕಡೆಗೆ ನೋಡ್ತಾನೆ. ಹೂ ವಾಸ್ ರಾಕಿಂಗ್ ದ ಕ್ರಾಡಲ್. ಯಾರು ತೊಟ್ಟಿಲನ್ನು ತೂಗ್ತಾ ಇರ್ತಾರೆ ಅವ್ರ ಕಡೆ ನೋಡ್ತಾನೆ. ವೈ ಡೂ ಯು ಲುಕ್ ಆಟ್ ಮೀ ವೈಲ್ ಯು ಸೇ ಇಟ್. ಅದನ್ನು ಹೇಳ್ತಿರ್ಬೇಕಾದ್ರೆ ನನ್ನ ಕಡೆ ಯಾಕೆ ನೋಡ್ತೀರಾ ನೀವು ಅಂತೇಳಿ ಪ್ರಶ್ನೆ ಮಾಡ್ತಾಳೆ ಹೆಂಡತಿ. ಯಾರ ಹೆಂಡತಿ? ಸ್ವಾಮಿಯ ತಾಯಿ. ಸಿ ಆಸ್ಕ್ಡ್, ಐ ಹಾರ್ಡ್ಲಿ ನೋ ಎನಿಥಿಂಗ್ ಅಬೌಟ್ ದಸ್ ಬಾಯ್. ಆ ಹುಡುಗನ ಬಗ್ಗೆ ನನಗೇನೂ ಗೊತ್ತಿಲ್ಲ ಅನ್ನುವಂಥ ವಿಚಾರವನ್ನು ಅವಳು ಇಲ್ಲಿ ಹೇಳ್ತಾಳೆ. ಆವಾಗ ತಂದೆ ಹೇಳ್ತಾನೆ, ನೋ ಐ ಡೋಂಟ್ ಮೀನ್ ಯು. ನಾ ಹೇಳುವಂಥ ಅರ್ಥ ನೀನು ಅಲ್ಲ ಅಂತ ಹೇಳಿ ತಂದೆ ಹೇಳ್ತಾನೆ. ಆವಾಗ ಇಫ್ ಯು ಮೀನ್, ಒಂದು ವೇಳೆ ಅದಕ್ಕೆ ನೀವು ಅರ್ಥ ಕೊಡ್ತಿದ್ದೀರಿ ಅಂದರೆ ಯುವರ್ ಮದರ್ ಈಸ್ ಸ್ಪಾಯ್ಲಿಂಗ್ ಹಿಮ್. ನಿಮ್ಮ ತಾಯಿ ಅಂದರೆ ಸ್ವಾಮಿಯ ಅಜ್ಜಿ ಆ ಹುಡುಗನನ್ನು ಹಾಳು ಮಾಡ್ತಾ ಇದ್ದಾಳೆ ಅಂಥೇಳಿ ತಾಯಿ ಏನು ಮಾಡ್ತಾಳೆ, ತನ್ನ ಗಂಡನಿಗೆ, ಯಾರು ಸ್ವಾಮಿಯ ತಾಯಿ ಸ್ವಾಮಿಯ ತಂದೆಗೆ ಹೇಳ್ತಾಳೆ. ಟೆಲ್ ಹರ್ ಸೋ, ಅವಳಿಗೆ ಹಾಗೆ ಹೇಳಿ. ಆ್ಯಂಡ್ ಡೋಂಟ್ ಲುಕ್ ಆಟ್ ಮೀ, ಮತ್ತು ನನ್ನ ಕಡೆ ನೋಡೋಕೆ ಹೋಗಬೇಡಿ. ಸಿ ಸೆಡ್ ಆ್ಯಂಡ್ ಟರ್ನ್ ಅವೇ. ಇಷ್ಟು ಹೇಳಿ ಅವಳು ತಿರುಗ್ತಾಳೆ ಅಂಥೇಳಿ. ಸ್ವಾಮೀಸ್ ಫಾದರ್ ಸ್ಯಾಟ್ ಗ್ಲೂಮಿಲಿ ಗೇಸಿಂಗ್ ಆಟ್ ದ ನ್ಯೂಸ್ ಪೇಪರ್ ಆನ್ ಹಿಸ್ ಲ್ಯಾಪ್. ಸ್ವಾಮಿಯ ತಂದೆ ಆ ಒಂದು ನ್ಯೂಸ್ ಪೇಪರನ್ನು ಅಥವಾ ದಿನಪತ್ರಿಕೆಯನ್ನು ನೋಡ್ತಾ ಮಂಕು ಬಡಿದವರ ಹಾಗೆ ಕೂತ್ಕೊಂಡು ಬಿಡ್ತಾನೆ. ಸ್ವಾಮಿ ರೋಸ್ ಸೈಲೆಂಟ್ಲಿ. ಈ ಸಮಯದಲ್ಲಿ ಸ್ವಾಮಿ ಏನು ಮಾಡ್ತಾನೆ, ಆ ಸ್ಥಳವನ್ನು ಬಿಟ್ಟು ಎದ್ದೇಳ್ತಾನೆ. ರೈಸ್ ಪರ್ಸನ್ಸ್ ಆಗುತ್ತೆ, ರೋಸ್ ಅಂತ ಆಗುತ್ತೆ. ರೈಸ್ ಅಂದರೆ ಏಳು ಅಂತ ಅರ್ಥ ಆಗುತ್ತೆ. ರೋಸ್ ಸೈಲೆಂಟ್ಲಿ, ನಿಶಬ್ದವಾಗಿ ಅಲ್ಲಿಂದ ಎದ್ದು, ಆ್ಯಂಡ್ ಟಿಪ್ ಟಾಯ್ಡ್ ಟು ಹಿಸ್ ಬೆಡ್. ಆತ ಒಂದಿಷ್ಟು ಸದ್ದು ಮಾಡಲಾರ್ದಾಗೆ ತನ್ನ ಒಂದು ತುದಿ ಬೆರಳಿನ ಮೇಲೆ ನಡೀತಾ ಏನು ಮಾಡ್ತಾನೆ, ಪ್ಯಾಸೇಜ್ಗೆ ಹೋಗ್ತಾನೆ. ಗ್ರ್ಯಾನಿ ವಾಸ್ ಸಿಟ್ಟಿಂಗ್ ಅಪ್ ಇನ್ ಹರ್ ಬೆಡ್. ಆ ಹೊತ್ತಿಗೆ ಗ್ರ್ಯಾನಿ ಏನು ಮಾಡಿರ್ತಾಳೆ ಅಂತಂದರೆ ಅವಳ ಬೆಡ್ ಮೇಲೆ ಕೂತ್ಕೊಂಡಿರ್ತಾಳೆ. ಆ್ಯಂಡ್ ರಿಮಾರ್ಕ್ಡ್, ಆ ಹುಡುಗ ಬರೋದನ್ನು ಗಮನಿಸ್ತಾಳೆ. ಬಾಯ್, ಆರ್ ಯು ಆಲ್ರೆಡಿ ಫೀಲಿಂಗ್ ಸ್ಲೀಪಿ? ಇಷ್ಟು ಬೇಗ ನಿದ್ದೆ ಬಂದುವ ನಿಮಗೆ ಅಂತೇಳಿ ಪ್ರಶ್ನೆಯನ್ನು ಮಾಡ್ತಾಳೆ. ಡೋಂಟ್ ಯು ವಾಂಟ್ ಟು ಹಿಯರ್ ಅ ಸ್ಟೋರಿ? ಇನ್ನು ಕತೆ ಕೇಳಬೇಕಾಗಿಲ್ವಾ? ಸ್ವಾಮಿ ಮೇಡ್ ವಾಯ್ಸ್ ಗೆಸ್ಟಾಕ್ಯುಲೇಷನ್ ಟು ಸೈಲೆನ್ಸ್ ಹಿಸ್ ಗ್ರ್ಯಾನಿ. ಈಗೇನು ಮಾಡ್ತಾಳೆ, ಈ ಪ್ರಶ್ನೆಯನ್ನು ಕೇಳಿದಾಗ, ಈ ಪ್ರಶ್ನೆ ಕೇಳೋದು ತಂದೆಗೆ ಕೇಳಿದರೆ ತುಂಬ ಈ ಪರಿಸ್ಥಿತಿ ಕೆಡುತ್ತೆ ಅಂತ ಹೇಳಿಬಿಟ್ಟು ಏನು ಮಾಡ್ತಾನೆ ಸ್ವಾಮಿ, ವೈಲ್ಡ್ ಗೆಸ್ಟಾಕ್ಯುಲೇಷನ್, ಈ ಕಾಡು ಪ್ರಾಣಿಗಳು ಹೇಗೆ ಆಂಗಿಕ ಭಾಷೆಯನ್ನು ಮಾಡ್ತಾ ಇರೋಲ್ಲ, ಕೈ ಸನ್ನೆ ಮಾಡೋದಿಲ್ಲ, ಆ ಥರ ಸನ್ನೆಯನ್ನು ಮಾಡ್ತಾನೆ. ಹಿಸ್ ಗ್ರ್ಯಾನಿ ಬಟ್ ದ್ಯಾಟ್ ಗುಡ್ ಲೇಡಿ ಸಾ ನಥಿಂಗ್. ಆ ಅಜ್ಜಿ ಏನು ನೋಡಲಿಲ್ಲ ಅಂಥೇಳಿ. ಸೊ ಸ್ವಾಮಿ ತ್ರೇ ಹಿಮ್ಸೆಲ್ಫ್ ಆನ್ ದ ಬೆಡ್, ಹೀಸ್ ಬೆಡ್. ಆತ ತನ್ನ ಹಾಸಿಗೆಯ ಮೇಲೆ ಹೋಗಿ ಮಲಗ್ತಾನೆ. ಆ್ಯಂಡ್ ಪುಲ್ಡ್ ದ ಬ್ಲ್ಯಾಂಕೆಟ್ ಓವರ್ ಹಿಸ್ ಫೇಸ್. ತನ್ನ ಮುಖದ ಮೇಲೆ ಆ ಒಂದು ಬ್ಲ್ಯಾಂಕೆಟನ್ನು, ಚಾದರನ್ನು ಹೊತ್ಕೋತಾನೆ ಅಂಥೇಳಿ. ಗ್ರ್ಯಾನಿ ಹೇಳ್ತಾಳೆ, ಡೋಂಟ್ ಕವರ್ ಯುವರ್ ಫೇಸ್. ನಿನ್ನ ಮುಖ ಮುಚ್ಕೋಬೇಡ. ಆರ್ ಯು ರಿಯಲಿ ವೆರಿ ಸ್ಲೀಪಿ? ನಿಂಗೆ ನಿಜವಾಗ್ಲೂ ಭಾಳ ನಿದ್ದೆ ಬಂದಿದ್ದಾವ ಅಂತ ಪ್ರಶ್ನೆ ಕೇಳ್ತಾಳೆ. ಸ್ವಾಮಿ ಲೀನ್ಡ್ ಓವರ್ ಆ್ಯಂಡ್ ವಿಸ್ಪರ್ಡ್. ಸ್ವಾಮಿ ಏನು ಮಾಡಿದ್ರೆ ಸ್ವಲ್ಪ ಮುಖದ ಮೇಲೆ ಚಾದರನ್ನು ತೆಗೆದುಬಿಟ್ಟು ಹೇಳ್ತಾನೆ, ಪ್ಲೀಸ್ ಶಟಪ್ ಗ್ರ್ಯಾನಿ, ದಯವಿಟ್ಟು ಬಾಯಿ ಮುಚ್ಚು ನೀನು ಅಜ್ಜಿ ಅಂಥೇಳಿ ಹೇಳ್ತಾನೆ. ಡೋಂಟ್ ಟಾಕ್ ಟು ಮೀ, ನನ್ನ ಜೊತೆ ಮಾತಾಡಬೇಡ. ಆ್ಯಂಡ್ ಡೋಂಟ್ ಲೆಟ್ ಎನಿ ಒನ್ ಕಾಲ್ ಮೀ ಇವನ್ ಇಫ್ ದ ಹೌಸ್ ಇಸ್ ಆನ್ ದ ಫೈರ್. ಮತ್ತು ಯಾರನ್ನು ನನ್ನನ್ನು ಕರೆಯೋದಕ್ಕೆ ಬಿಡಬೇಡ. ಮನೆಗೆ ಬೆಂಕಿ ಹತ್ತಿದ್ದು ಸಹಿತ ನಾನು ನೆವಸಕ್ಕೆ ಹೋಗಬೇಡ ನೀನು ಅಂಥೇಳಿ ಆತ ಸ್ವಾಮಿ ಹೇಳ್ತಾನೆ. ಆಮೇಲೆ ಇಫ್ ಐ ಡೋಂಟ್ ಸ್ಲೀಪ್ ಆಟ್ ಒನ್ಸ್, ಒಂದು ವೇಳೆ ನಾನು ಈಗ ಮಲ್ಕೊಳ್ದೆ ಹೋದ್ನಿ ಅಂದರೆ ಪರ್ಹ್ಯಾಪ್ಸ್ ಬಹುಶಃ ಐ ಶಾಲ್ ಡೈ, ನಾನು ಸತ್ತೇ ಹೋಗ್ತೇನೆ ಅಂಥೇಳಿ. ಹಿ ಟರ್ನ್ ಓವರ್ ಆ್ಯಂಡ್ ಕರ್ಡ್. ಇಷ್ಟು ಹೇಳಿ ಆತ ತಿರುಗಿ ಏನು ಮಾಡ್ತಾನೆ, ಮುದುಡಿಯಾಗಿ ಮಲ್ಕೋತಾನೆ. ಆ್ಯಂಡ್ ಸ್ನೋಡ್ ಅಂಡರ್ ದ ಬ್ಲ್ಯಾಂಕೆಟ್ ಟಿಲ್ ಹೀ ಪೌಂಡ್ ಹೀಸ್ ಬ್ಲ್ಯಾಂಕೆಟ್ ಪುಲ್ಡ್ ಅವೇ. ಎಲ್ಲಿಯವರೆಗೆ ಆತ ಅದೇ ರೀತಿ ಗೊರಕೆ ಹೊಡಿತಿರ್ತಾನಂದರೆ ಆತನ ತಂದೆ ಬಂದು ಆ ಚಾದರನ್ನು ತೆಗೆಯುವವರಿಗೆ ಸಹಿತ ಆತ ಹಾಗೆ ಗೊರಕೆಯನ್ನು ಹೊಡಿತಾ ಇರ್ತಾನೆ. ಪ್ರೆಸೆಂಟ್ಲಿ ಹೀಸ್ ಫಾದರ್ ಕೇಮ್ ಆ್ಯಂಡ್ ಸ್ಟುಡ್ ಓವರ್ ಹಿಮ್. ಪ್ರೆಸೆಂಟ್ಲಿ ಅಂದರೆ ಈಗ ಏನು ಮಾಡಿದ್ದಾರೆ, ತಂದೆಯವರು ಬಂದು ಆತನ ಮುಂದ್ಗಡೆ ನಿಂತ್ಕೊಂಡಿದ್ದಾರೆ. ಸ್ವಾಮಿ ಗೆಟಪ್, ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಸ್ವಾಮಿ ಎದ್ದೇಳು, ಈ ಸೆಡ್, ಈ ರೀತಿಯಾಗಿ ಹೇಳಿದರು. ಹಿ ಲುಕ್ಡ್ ಲೈಕ್ ಆ್ಯನ್ ಅಪ್ಯಾರಿಷನ್ ಇನ್ ದ ಸೆಮಿ ಡಾರ್ಕ್ನೆಸ್ ಆಫ್ ದ ಪ್ಯಾಸೇಜ್. ಆ ಒಂದು ಪ್ಯಾಸೇಜ್ನಲ್ಲಿ ಸೆಮಿ ಡಾರ್ಕ್ನೆಸ್ ಇತ್ತು, ಅಂದರೆ ಸ್ವಲ್ಪ ಬೆಳಕು ಇತ್ತು. ಆ ಒಂದು ಬೆಳಕಿನಲ್ಲಿ ತನ್ನ ತಂದೆ ಒಬ್ಬ ಗೋಸ್ಟ್, ಅಂದರೆ ದೇವದ ಥರ ಆತನಿಗೆ ಕಾಣಿಸ್ತಾ ಇದ್ದ. ಯಾಕಂದರೆ ಎಲ್ಲಿ ಹೋದ್ರೂ ಆತ ಬಿಡ್ತಾ ಇದ್ದಿರಲಿಲ್ಲ ಆ ಕಾರಣಕ್ಕಾಗಿ. ವಿಚ್ ವಾಸ್ ಲಿಟ್ ಬೈ ಅ ಕೋನ್ ಆಫ್ ಲೈಟ್ ಫ್ರಮ್ ದ ಹಾಲ್. ಆ ಒಂದು ಹಾಲ್ನಲ್ಲಿ ಇರ್ತಕ್ಕಂಥ ಬೆಳಕಿನ ಒಂದು ಕೋನ್ ಥರ ಏನು ಮಾಡಿತ್ತು ಬೆಳಕು ಆ ಒಂದು ಪ್ಯಾಸೇಜ್ನಲ್ಲಿ ಬಿದ್ದಿತ್ತು. ಸ್ವಾಮಿ ಸ್ಟರ್ಡ್ ಆ್ಯಂಡ್ ಗ್ರೋನ್ಡ್. ಸ್ವಾಮಿಯನ್ನು ಏನು ಮಾಡ್ತಾನೆ, ಏಳು ಅಂಥೇಳಿ ಅಲುಗಾಡಿಸ್ತಾರೆ ತಂದೆ.
ಆ್ಯಂಡ್ ಗ್ರೋನ್ಡ್ ಆ್ಯಸ್ ಇಫ್ ಇನ್ ಅ ಸ್ಲೀಪ್. ಆವಾಗ ಏನು ಮಾಡ್ತಾನೆ, ಗ್ರೋನ್ಡ್ ಅಂತಂದರೆ ಆತ ನರಳುವಾಗ ಶುರು ಮಾಡ್ತಾನೆ, ಹಾಂ ಅನ್ನೋ ರೀತಿಯೊಳಗೆ ಆತ ನರಳಲಿಕ್ಕೆ ಆರಂಭ ಮಾಡಿರ್ತಾನೆ. ಫಾದರ್ ಸೆಡ್ ಗೆಟ್ ಅಪ್ ಸ್ವಾಮಿ, 2 ಸತಿ ಹೇಳ್ತಾ ಇದ್ದಾರೆ. ಈಗ ಸ್ವಾಮಿ ಎದ್ದೇಳೋ ಅಂತ ಹೇಳ್ತಾ ಇದ್ದಾರೆ. ಗ್ರ್ಯಾನಿ ಪ್ಲೀಡೆಡ್, ಗ್ರ್ಯಾನಿ ಆತನಿಗೆ ತಂದೆಗೆ ಹೇಳ್ತಾರೆ, ವಿನಂತಿ ಮಾಡ್ಕೋತಾರೆ. ವೈ ಡೂ ಯು ಡಿಸ್ಟರ್ಬ್ ಹಿಮ್, ಯಾಕೆ ಆತನಿಗೆ ತೊಂದರೆ ಕೊಡ್ತಾ ಇದೆಯಾ ನೀನು ಅಂತ ತನ್ನ ಮಗನಿಗೆ ಅಜ್ಜಿ ಕೇಳ್ತಾಳೆ. ಆವಾಗ 9th ಪ್ಯಾರಾಗ್ರಾಫ್ ನೋಡೋಣ. ಗೆಟ್ ಅಪ್ ಸ್ವಾಮಿ, ಗೆಟ್ ಅಪ್ ಸ್ವಾಮಿ ಎದ್ದೇಳು, ಸೇಡ್ ಫಾದರ್ ಫಾರ್ ದ ಥರ್ಡ್ ಟೈಮ್. ಈಗ 3ನೇ ಬಾರಿಗೆ ಏನು ಮಾಡ್ತಾನೆ, ತಂದೆ ಸ್ವಾಮಿಗೆ ಕರಿತಾ ಇದ್ದಾನೆ. ಆ್ಯಂಡ್ ಸ್ವಾಮಿ ಗಾಟ್ ಅಪ್, ಸ್ವಾಮಿಗೆ ಎದ್ದೇಳ್ತಾನೆ. ಫಾದರ್ ರೋಲ್ಡ್ ಅಪ್ ಹೀಸ್ ಬೆಡ್, ತಂದೆ ಏನು ಮಾಡ್ತಾನೆ, ಅವನ ಹಾಸಿಗೆಯನ್ನು ಸುತ್ಕೊಂಡ್ಬಿಟ್ಟು ಟುಕ್ ಇಟ್ ಅಂಡರ್ ಹೀಸ್ ಆರ್ಮ್, ಅವನ ಕೈಯಲ್ಲಿ ಹಿಡ್ಕೋತಾನೆ. ಆ್ಯಂಡ್ ಸೇಡ್ ಕಮ್ ವಿತ್ ಮೀ, ನನ್ನ ಜೊತೆ ಬಾ ಅಂತೇಳಿ ಕರೀತಾನೆ. ಸ್ವಾಮಿ ಲುಕ್ ಡ್ಯಾಟ್ ಗ್ರ್ಯಾನಿ, ಹೋಗ್ತಿರ್ಬೇಕಾದ್ರೆ ಸ್ವಾಮಿ ಏನು ಮಾಡ್ತಾನೆ, ಹುಡುಗ ತನ್ನ ಅಜ್ಜಿ ಕಡೆಗೆ ನೋಡ್ತಾನೆ. ಹೆಜಿಟೇಟ್ ಫಾರ್ ಅ ಮೂಮೆಂಟ್, ಒಂದು ಕ್ಷಣ ಹಿಂಜರಿತಾನೆ ಹೋಗೋದಕ್ಕೆ. ಆ್ಯಂಡ್ ಫಾಲೋಡ್ ಹಿಸ್ ಫಾದರ್ ಇನ್ ಟು ದ ಆಫೀಸ್ ರೂಮ್, ಮತ್ತು ತನ್ನ ತಂದೆಯನ್ನು ಹಿಂಬಾಲಿಸಿಕೊಂಡು ಆತ ಏನು ಮಾಡ್ತಾನೆ, ಆ ಒಂದು ಆಫೀಸ್ ರೂಮ್ ಕಡೆಗೆ ಹೋಗ್ತಿರ್ತಾನೆ. ಆನ್ ದ ವೇ, ಹೋಗ್ತಿರ್ಬೇಕಾದ ದಾರಿಯಲ್ಲಿ ಹಿ ಥ್ರೇವ್ ಅ ಲುಕ್ ಆಫ್ ಅಪೀಲ್, ಒಂದು ಮನವಿಯನ್ನು ಸಲ್ಲಿಸ್ತಾನೆ. ಆಟ್ ಹೀಸ್ ಮದರ್, ಕಣ್ಣಿನ ಮುಖಾಂತರ ಒಂದು ಮನವಿಯನ್ನು ಸಲ್ಲಿಸ್ತಾನೆ ತನ್ನ ತಾಯಿಗೆ. ಸಿ ಸೇಡ್, ಅವಳು ಹೇಳ್ತಾಳೆ, ವೈ ಡು ಯು ಟೇಕ್ ಹಿಮ್ ಟು ದ ಆಫೀಸ್ ರೂಮ್, ಯಾಕೆ ಆತನನ್ನು ಆಫೀಸ್ ರೂಮ್ಗೆ ಕರ್ಕೊಂಡು ಹೋಗ್ತಾ ಇದ್ದೀರಾ. ಹಿ ಕ್ಯಾನ್ ಸ್ಲೀಪ್ ಇನ್ ದ ಹಾಲ್, ಐ ಥಿಂಕ್, ನನ್ನ ವಿಚಾರದಲ್ಲಿ ಆತ ಯಾವಾಗಲೂ ಆ ಹಾಲ್ನಲ್ಲಿ ಮಲ್ಕೋತಾನೆ ಅಂಥೇಳಿ ತಾಯಿ ಹೇಳ್ತಾಳೆ. ಆವಾಗ ಐ ಡೋಂಟ್ ಥಿಂಕ್ ಸೊ, ನಾನೇನು ಹಂಗೆ ವಿಚಾರ ಮಾಡಿಲ್ಲ ಅಂಥೇಳಿ ತಂದೆ ಹೇಳ್ತಾನೆ. ಫಾದರ್ ಸೆಡ್ ಸ್ವಾಮಿ ಸ್ಲಂಕ್ ಬಿಹೈಂಡ್ ಹಿಮ್ ವಿತ್ ದ ಬೋಟ್ ಹೆಡ್, ಸ್ವಾಮಿಗೆ ಏನು ಮಾಡ್ತಾನೆ, ತನ್ನ ತಂದೆಯ ಹಿಂಬದಿಗೆ ಹಿಂದೆ ಆಶ್ರಯಾಗಿ ಅಥವಾ ಆತನಿಗೆ ಕಾಣದ ಹಾಗೆ ಆತನ ಹಿಂದೆ ಹೋಗ್ತಾ ಇರ್ತಾನೆ. ಲೆಟ್ ಮೀ ಸ್ಲೀಪ್ ಇನ್ ದ ಹಾಲ್ ಫಾದರ್, ನನ್ನನ್ನು ಹಾಲ್ನಲ್ಲಿ ಮಲ್ಕೊಳ್ಳೋಕೆ ಬಿಡಿ ತಂದೆ ಅಂತೇಳಿ ಕೇಳ್ತಾನೆ. ಸ್ವಾಮಿ ಪ್ಲೀಡೆಡ್ ಅಂದರೆ ವಿನಂತಿ ಮಾಡ್ಕೋತಾನೆ. ಯುವರ್ ಆಫೀಸ್ ರೂಮ್ ಈಸ್ ವೆರಿ ರಸ್ಟಿ, ನಿಮ್ಮ ಒಂದು ಆಫೀಸ್ ರೂಮ್ ಏನಿದೆ ಅದು ಭಾಳಷ್ಟು ಧೂಳು ಆಗಿದೆ. ಆ್ಯಂಡ್ ದೇರ್ ಮೇ ಬಿ ಸ್ಕಾರ್ಪಿಯನ್ಸ್ ಬಿಹೈಂಡ್ ಯುವರ್ ಲಾ ಬುಕ್ಸ್, ನಿಮ್ಮ ಒಂದು ಲಾ ಬುಕ್ ಇದ್ದಾವೆ, ಅವರು ವಕೀಲರಾಗಿದ್ದರು, ಅವರ ಒಂದು ಕಾನೂನು ಪುಸ್ತಕಗಳಿದ್ದು ಅವುಗಳ ಹಿಂದ್ಗಡೆ ಚೇಳುಗಳು ಇರಬಹುದು ಅಂತೇಳಿ ಆತ ಹೇಳ್ತಾನೆ. ದೇರ್ ಆರ್ ನೋ ಸ್ಕಾರ್ಪಿಯನ್ಸ್, ಲಿಟಲ್ ಫೆಲೋ ಸ್ಲೀಪ್ ಆನ್ ದ ಬೆಂಚ್ ಇಫ್ ಯು ಲೈಕ್ ಅಂತ ತಂದೆ ಹೇಳ್ತಾರೆ. ಅಲ್ಲಿ ಯಾವುದೂ ಚೇಳುಗಳಿಲ್ಲ, ನೀನು ಇಷ್ಟಪಟ್ಟರೆ ಬೆಂಚ್ ಮೇಲೆ ಮಲ್ಕೋಬೋದು ಅಂತ ಹೇಳ್ತಾರೆ. ಕ್ಯಾನ್ ಐ ಹ್ಯಾವ್ ಅ ಲ್ಯಾಂಪ್ ಬರ್ನಿಂಗ್ ಇನ್ ದ ರೂಮ್, ನಾನು ಈ ರಾತ್ರಿ ಏನೆಲ್ಲ ಲೈಟ್ ಹಚ್ಕೊಂಡ್ಬಿಟ್ಟು ಮಲ್ಕೊಳ್ಳೇನು ಅಂತ ಸ್ವಾಮಿ ಕೇಳ್ತಾನೆ. ಆವಾಗ ಹೇಳ್ತಾನೆ ತಂದೆ, ನೋ, ಇಲ್ಲ, ಯು ಮಸ್ಟ್ ಲರ್ನ್ ನಾಟ್ ಟು ಬಿ ಅಫ್ರೇಡ್ ಆಫ್ ಡಾರ್ಕ್ನೆಸ್, ನೀನೇನು ಕಲಿಬೇಕು ಅಂದರೆ ಕತ್ತಲಿಗೆ ಹೆದರಬಾರ್ದು, ನೀನು ಅದನ್ನು ಕಲಿಬೇಕಾಗಿದೆ, ನೀನು ಲೈಟ್ ಹಚ್ಕೋಬೇಡ ಅಂಥೇಳಿ ತಂದೆ ಹೇಳ್ತಾನೆ. ಇಟ್ ಈಸ್ ಓನ್ಲಿ ಅ ಕ್ವೆಶನ್ ಆಫ್ ಹ್ಯಾಬಿಟ್, ಇದೊಂದು ಪ್ರಶ್ನೆ, ಅಂದರೆ ಹವ್ಯಾಸದ ಪ್ರಶ್ನೆ. ಒಂದು ಸತಿ ನೀನು ಲೈಟ್ ಹಚ್ಕೊಂಡು ಮಲ್ಕೊಂಡ್ಬಿಟ್ರೆ ಹಾಗೆ ಲೈಟ್ ಹಚ್ಕೊಂಡು ನೀನು ಮಲ್ಕೊಂಡು ಬಿಡ್ತೀಯ ಎಲ್ಲಿವರೆಗೆ ಅಂತಂದರೆ ನಿನಗೆ ಅದೊಂದು ಹ್ಯಾಬಿಟ್ ಆಗಿಬಿಡುತ್ತೆ, ಹವ್ಯಾಸ ಆಗಿಬಿಡುತ್ತೆ, ಆ ಕಾರಣಕ್ಕಾಗಿ ಬೇಡ ಅಂತ ತಂದೆ ಹೇಳ್ತಾನೆ. ಯು ಮಸ್ಟ್ ಕಲ್ಟಿವೇಟ್ ಗುಡ್ ಹ್ಯಾಬಿಟ್ಸ್, ನೀನು ಒಳ್ಳೆಯ ಹವ್ಯಾಸಗಳನ್ನ ರೂಢಿಸ್ಕೊಳ್ಬೇಕು ಅಂತ ಹೇಳ್ತಾನೆ. ವಿಲ್ ಯು ಅಟ್ಲೀಸ್ಟ್ ಲೀವ್ ದ ಡೋರ್ ಓಪನ್, ಅಟ್ಲೀಸ್ಟ್ ಆ ಬಾಗಿಲನ್ನಾದರೂ ಓಪನ್ ಮಾಡಿಬಿಡ್ತೀರಾ ಅಂತ ಕೇಳ್ತಾನೆ. ಆಲ್ ರೈಟ್, ಸರಿ, ಬಟ್ ಪ್ರಾಮಿಸ್ ಮೀ, ನನಗೆ ನೀನು ವಾಗ್ದಾನ ಮಾಡಬೇಕು. ಓಂಟ್ ರೋಲ್ ಅಪ್ ಯುವರ್ ಬೆಡ್ ಆ್ಯಂಡ್ ಗೋ ಟು ಯುವರ್ ಗ್ರ್ಯಾನಿ ಸೈಡ್ ಅಟ್ ನೈಟ್, ರಾತ್ರಿ ನೀನು ಹಾಸಿಗೆಯನ್ನು ತೆಗೆದುಕೊಂಡು ನಿಮ್ಮ ಅಜ್ಜಿ ಹತ್ರ ಹೋಗೋದಿಲ್ಲ, ಹಾಗಂತ ಪ್ರಾಮಿಸ್ ಮಾಡ್ಬೇಕು ನನಗೆ ನೀನು ಅಂತ ಹೇಳಿ ತಂದೆ ಹೇಳ್ತಾನೆ. ಇಫ್ ಯು ಡೂ ಇಟ್, ಒಂದು ವೇಳೆ ನೀವು ಹಾಗೆ ಮಾಡಿದರೆ, ಐ ಶಾಲ್ ಮೇಕ್ ಯು ಲಾಫಿಂಗ್ ಸ್ಟಾಕ್ ಆಫ್ ಯುವರ್ ಸ್ಕೂಲ್, ನಾನು ನಿಮ್ಮ ಶಾಲೆಗೆ ಬಂದು ನಿನ್ನನ್ನು ಲಾಫಿಂಗ್ ಸ್ಟಾಕ್ ಮಾಡಿಬಿಡ್ತೀನಿ, ಎಲ್ಲ ಮುಂದೆ ಕತೆ ಹೇಳಿಬಿಡ್ತೀನಿ, ಇದೆಲ್ಲ ಹೀಗೆ ಮಾಡ್ದ ಅಂಥೇಳಿ ನಿನ್ನನ್ನು ನೋಡಿ ನಗುವಂತೆ ಮಾಡ್ತೀನಿ ಅಂತೇಳಿ ತಂದೆ ಹೇಳ್ತಾನೆ. ಸ್ವಾಮಿ ಫೆಲ್ಟ್ ಕಟ್ ಆಫ್ ಫ್ರಮ್ ಹ್ಯುಮ್ಯಾನಿಟಿ, ಈಗ ಸ್ವಾಮಿಗೆ ಹೇಗೆ ಅನ್ನಿಸ್ತಾ ಇದೆ, ಮಾನವೀಯತೆಯಿಂದ ಆತ ಹೊರಗುಳಿದ ಹಾಗೆ ಆತನಿಗೆ ಭಾಸವಾಗ್ತಾ ಇದೆ. ಹಿ ವಾಸ್ ಪೇನ್ಡ್ ಆ್ಯಂಡ್ ಆ್ಯಂಗ್ರಿ, ಅವನಿಗೆ ಭಾಳಷ್ಟು ಇದರಿಂದ ತಂದೆಯ ಒಂದು ಬಿಹೇವಿಯರಿಂದ ಭಾಳಷ್ಟು ನೋವು ಉಂಟಾಯಿತು ಮತ್ತು ಸಿಟ್ಟು ಬಂತು. ಹಿ ಡಿಡ್ ನಾಟ್ ಲೈಕ್ ದ ಸ್ಟ್ರೇನ್ ಆಫ್ ಕ್ರುಯಾಲಿಟಿ ಹಿ ಸಾ ಇನ್ ಹಿಸ್ ಫಾದರ್ಸ್ ನೇಚರ್, ಅವರ ತಂದೆಯ ಸ್ವಭಾವದಲ್ಲಿ ಕಾಣ್ತಕ್ಕಂಥ ಒಂದು ಕ್ರೌರ್ಯದ ಒಂದು ತೀವ್ರತೆಯನ್ನು ಆತ ಎಂದಿಗೂ ಇಷ್ಟಪಡ್ತಾ ಇದ್ದಿರಲಿಲ್ಲ. ಹಿ ಹೇಟೆಡ್ ದ ನ್ಯೂಸ್ ಪೇಪರ್ ಫಾರ್ ಪ್ರಿಂಟಿಂಗ್ ದ ಟೈಗರ್ ಸ್ಟೋರಿ, ಈಗ ಆತ ಒಂದು ದಿನಪತ್ರಿಕೆಯನ್ನು ತಿರಸ್ಕರಿಸ್ತಾ ಇದ್ದಾನೆ, ಯಾಕಂದರೆ ಆ ಒಂದು ದಿನಪತ್ರಿಕೆಯಲ್ಲಿಯೇ ಆ ಒಂದು ಹುಲಿಯ ಕತೆ ಬಂದಿತ್ತು, ಆ ಹುಲಿ ಕತೆ ಬಂದಿದ್ದಕ್ಕಾಗಿ ಆತ ಇವತ್ತು ಆಫೀಸ್ ರೂಮ್ನಲ್ಲಿ ಮಲ್ಕೋಬೇಕಾಗಿದೆ, ಆ ಕಾರಣಕ್ಕಾಗಿ. ಹಿ ವಿಶ್ಡ್ ದ್ಯಾಟ್ ದ ಟೈಗರ್ ಹ್ಯಾಡ್ ನಾಟ್ ಸ್ಪೇರ್ಡ್ ದ ಬಾಯ್, ಈಗ ಆತ ಬಯಸ್ತಾ ಇರೋದು ಆ ಹುಲಿ, ಆ ಹುಡುಗ ಇದ್ದಾನಲ್ಲ, ಹಳಿ ಹುಡುಗ, ಆತನ ಉಳಿಸ್ಬಾರ್ದಾಗಿತ್ತು. ಹೂ ಡಿಡ್ ನಾಟ್ ಅಪಿಯರ್ ಟು ಬಿ ಅ ಬಾಯ್ ಆಫ್ಟರ್ ಆಲ್, ಆತ ಮುಂದೆ ನನಗೇನು ಕಾಣಿಸ್ತಾ ಇದ್ದಾನೆ ಅಂತ ಒಬ್ಬ ಹುಡುಗನಾಗಿ ಕಾಣಿಸ್ತಾ ಇಲ್ಲ, ಬಟ್ ಅ ಮಾನ್ಸ್ಟರ್, ಒಬ್ಬ ರಾಕ್ಷಸನಾಗಿ ನನಗೆ ಆ ಹುಡುಗ ಕಾಣಿಸ್ತಾ ಇದ್ದಾನೆ ಅಂತೇಳಿ ತನ್ನ ಸ್ಥಾನ ಆಲೋಚನೆ ಮಾಡ್ತಾ ಇದ್ದಾನೆ. ಇನ್ನು 11ನೇ ಪ್ಯಾರಾಗ್ರಾಫನ್ನು ನೋಡೋಣ.
ಆ್ಯಸ್ ದ ನೈಟ್ ಅಡ್ವಾನ್ಸ್ಡ್, ರಾತ್ರಿ ಮುಂದುವರೆದಂತೆ, ಆ್ಯಂಡ್ ದ ಸೈಲೆನ್ಸ್ ಇನ್ ದ ಹೌಸ್ ಡಿಫೈನ್ಡ್, ಅಲ್ಲಿ ಪೂರ್ಣ ಪ್ರಮಾಣದ ಮನೆಯಲ್ಲಿ ನಿಶಬ್ದ ಉಂಟಾಯಿತು. ಹೀಸ್ ಹಾರ್ಟ್ ಬೀಟ್ ಫಾಸ್ಟರ್, ಆದರೆ ಆತನ ಹೃದಯ ಬಡಿತ ಏನಾಯಿತು ಅಂದರೆ ವೇಗವಾಯಿತು. ಹಿ ರಿಮೆಂಬರ್ಡ್ ಆಲ್ ದ ಸ್ಟೋರೀಸ್ ಆಫ್ ಡೆವಿಲ್ಸ್ ಆ್ಯಂಡ್ ಗೋಸ್ಟ್ಸ್, ಮತ್ತು ಆತ ತನ್ನ ಆ ಒಂದು ನಿಶಬ್ದವಾಗಿರ್ತಕ್ಕಂಥ ಮನೆಯಲ್ಲಿ ಆತನಿಗೆ ಡೆವಿಲ್ಸ್, ದೆವ್ವಗಳ ಮತ್ತು ಭೂತಗಳ ಕಥೆಗಳು ನೆನಪಿಗೆ ಬರಲಿಕ್ಕೆ ಆರಂಭ ಮಾಡಿದ್ವು. ಹಿ ಹ್ಯಾಡ್ ಹರ್ಡ್ ಇನ್ ಹಿಸ್ ಲೈಫ್, ಆತನ ಜೀವನದಲ್ಲಿ ಕೇಳಿರ್ತಕ್ಕಂಥ ಅಷ್ಟು ಕಥೆಗಳು ಆತನಿಗೆ ನೆನಪಿಗೆ ಬರಲಿಕ್ಕತ್ವು ಅಂಥೇಳಿ. ಹೌ ಆಫನ್ ಹೀಸ್ ಚಮ್ ಮಾನಿ, ಎಷ್ಟು ಸಲ ಹೀಸ್ ಚಮ್ ಮಾನಿ ಅಂತಂದರೆ ಆತನ ಸ್ನೇಹಿತನ ಹೆಸರದು ಮಾನಿ ಅಂಥೇಳಿ. ಹ್ಯಾಡ್ ಸೀನ್ ದ ಡೆವಿಲ್ ಇನ್ ದ ಬನ್ಯಾನ ಟ್ರೀ, ಎಷ್ಟು ಸತಿ ಏನು ಮಾಡಿದೆ ಅಂತಂದರೆ ಆ ಒಂದು ಬನ್ಯಾನ್ ಟ್ರೀ ಅಂತಂದರೆ ಆಲದ ಮರ ಅಂತ ಕರೀತಾ ಇದ್ದಿರಲ್ಲ, ಆ ಮರದಲ್ಲಿ ದೆವ್ವಗಳನ್ನು ನೋಡಿದ. ಅಟ್ ಹಿಸ್ ಸ್ಟ್ರೀಟ್ ಎಂಡ್, ಅದು ಏನಿದೆ ಅಂತಂದರೆ ಆ ಏನು ಚಮ್ ಮಾನಿ ಇದಾನಲ್ಲ ಅವರ ಒಂದು ಓಣಿಯ ಕೊನೆಯಲ್ಲಿರ್ತಕ್ಕಂಥ ಗಿಡದಲ್ಲಿ. ಆ್ಯಂಡ್ ವಾಟ್ ಅಬೌಟ್ ಪುವರ್ ಮುನಿಸ್ವಾಮೀಸ್ ಫಾದರ್, ಮತ್ತು ಆತನ ಇನ್ನೊಬ್ಬ ಸ್ನೇಹಿತ ಮುನಿಸ್ವಾಮಿ, ಆತನ ತಂದೆ ಏನಾಗಿತ್ತು ಅಂತಂದರೆ ಹೂ ಸ್ಪ್ಯಾಟ್ ಔಟ್ ದ ಬ್ಲಡ್, ಆತ ಬ್ಲಡ್ಡನ್ನು ಏನು ಮಾಡಿದ ಅಂತಂದರೆ ಬಾಯಿಂದ ಹೊರಗಡೆ ಬಂದಿತ್ತು ಅಂಥೇಳಿ. ದ ಡೆವಿಲ್ ನಿಯರ್ ದ ರಿವರ್ಸ್ ಏಜ್, ಒಂದು ದೆವ್ವ ಅದು ರಿವರ್ಸ್ ಏಜ್ ಅಂತಂದರೆ ನದಿಯ ದಡದಲ್ಲಿ. ಸ್ಲ್ಯಾಪ್ಡ್ ಹಿಸ್ ಚಿಕ್, ಒಂದು ಸತಿ ಏನು ಮಾಡ್ತಂದರೆ ಅದನ್ನು ಒಂದು ಕೆನ್ನಿಗೆ ಜೋರಾಗಿ ಹೊಡೆದಿತ್ತಂತೆ. ವ್ಯಾನ್ ಹಿ ವಾಸ್ ರಿಟರ್ನಿಂಗ್ ಹೋಮ್ ಲೇಟ್ ಒನ್ ನೈಟ್, ಒಂದು ದಿವಸ ರಾತ್ರಿ ಆತ ತಡವಾಗಿ ಬರ್ತಿರ್ಬೇಕಾದ ಸಮಯದಲ್ಲಿ. ಆ್ಯಂಡ್ ಸೊ ಈ ರೀತಿಯಾಗಿ ಕಥೆಗಳು ಮುಂದುವರೆದವು. ಆ್ಯಂಡ್ ಆನ್ ಹಿಸ್ ಥಾಟ್ಸ್ ಕಂಟಿನ್ಯೂಡ್, ಇದೇ ಥರನಾಗಿರ್ತಕ್ಕಂಥ ಆಲೋಚನೆಗಳು ಮುಂದುವರೆದು ಆತನ ಮನಸ್ಸಿನಲ್ಲಿ. ಹಿ ವಾಸ್ ಪೇಂಟ್ ಆ್ಯಂಡ್ ವಿತ್ ಪಿಯರ್, ಈ ಎಲ್ಲ ಕಥೆಗಳನ್ನು ನಿಂತಿರ್ತಕ್ಕಂಥ ಆತ ತೆಗುವುದಕ್ಕೆ ಆರಂಭ ಮಾಡ್ತಾನೆ, ಭಯಪಡುವುದಕ್ಕೆ ಆರಂಭ ಮಾಡ್ತಾನೆ. ರೇ ಆಫ್ ಲೈಟ್, ಒಂದು ಬೆಳಕಿನ ಕಿರಣ ಫ್ರಮ್ ದ ಸ್ಟ್ರೀಟ್ ಲ್ಯಾಂಪ್, ಅದು ಎಲ್ಲಿಂದ ಬರ್ತಾ ಇತ್ತು ಅಂದರೆ ಈ ಓಣಿಯ ದೀಪದಿಂದ ಬರ್ತಾ ಇತ್ತು. ಸ್ಟೇಡ್ ಇನ್ ದ ಕಾಸ್ಟ್ ಶಾಡೋ ಆನ್ ದ ವಾಲ್, ಆ ಒಂದು ಬೆಳಕಿನ ಕಿರಣದಿಂದ ಏನು ಗೋಡೆಯ ಮೇಲೆ ಒಂಥರ ನೆರಳು ಬೀಳ್ತಾ ಇತ್ತು. ಥ್ರೂ ದ ಸ್ಟಿಲ್ನೆಸ್, ಆ ಒಂದು ಸ್ಟಿಲ್ನೆಸ್ ಅಂತಂದರೆ ಆ ಒಂದು ಶಾಂತವಾಗಿರ್ತಕ್ಕಂಥ ವಾತಾವರಣದಲ್ಲಿ. ಆಲ್ ಕೈಂಡ್ಸ್ ಆಫ್ ನಾಯ್ಸಸ್ ರಿಚ್ಡ್ ಹಿಸ್ ಇಯರ್ಸ್, ಆ ಎಲ್ಲ ಥರದ ಒಂದು ಶಬ್ದಗಳು, ರಾತ್ರಿ ಸಣ್ಣ ಸಣ್ಣ ಕೀಟಗಳೆಲ್ಲ ಒದರ್ತಿರ್ತಾವಲ್ಲ, ಚೀರ್ತಿರ್ತಾವಲ್ಲ, ಕುಗ್ತಿರ್ತಾವಲ್ಲ, ಅವೆಲ್ಲವೂ ಸಹಿತ ಆತನಿಗೆ ಕೇಳಲಿಕ್ಕೆ ಆರಂಭ ಮಾಡಿತು. ಅದರ ಜೊತೆಗೆ ಟಿಕ್ಕಿಂಗ್ ಆಫ್ ಅ ಕ್ಲಾಕ್, ಅಂದರೆ ಈ ಕ್ಲಾಕ್ ಮಾಡ್ತಕ್ಕಂಥ ಸದ್ದು, ರಸಲ್ ಆಫ್ ಟ್ರೀಸ್, ಗಿಡದ ಎಲೆಗಳ ಸದ್ದು, ಆ್ಯಂಡ್ ಸ್ನೋರಿಂಗ್ ಸೌಂಡ್ಸ್, ಗೊರಕೆ ಸದ್ದು, ಆ್ಯಂಡ್ ಸಮ್ ವ್ಯಾಗೋ ನೈಟ್ ಇನ್ಸೆಕ್ಟ್ಸ್ ಹಮ್ಮಿಂಗ್, ಅಂದರೆ ಕೆಲವೊಂದಿಷ್ಟು ಚಿಕ್ಕ ಚಿಕ್ಕ ಇನ್ಸೆಕ್ಟ್ಸ್ ಇರ್ತಾವಲ್ಲ, ಆ ಒಂದು ಇನ್ಸೆಕ್ಟ್ಗಳ ಹಮ್ಮಿಂಗ್, ಹುಮ್ಗುಟ್ಟುವಿಕೆ ನಾದ ಕೇಳ್ತಾ ಇತ್ತು. ಹಿ ಕವರ್ಡ್ ಹಿಮ್ಸೆಲ್ಫ್ ಸೋ ಕಂಪ್ಲೀಟ್ಲಿ, ಪೂರ್ಣ ಪ್ರಮಾಣದಲ್ಲಿ ಹೊತ್ಕೊಂಡ. ದ್ಯಾಟ್ ಹಿ ಕುಡ್ ಹಾರ್ಡ್ಲಿ ಬ್ರೀತ್, ಆದರೆ ಆತನಿಗೆ ಉಸಿರಾಡೋದಕ್ಕೆ ಭಾಳಷ್ಟು ತೊಂದರೆ ಆಗ್ತಾ ಇತ್ತು. ಎವ್ರಿ ಮೂಮೆಂಟ್, ಪ್ರತಿ ಕ್ಷಣ, ಹಿ ಎಕ್ಸ್ಪೆಕ್ಟೆಡ್ ದ ಡೆವಿಲ್ಸ್ ಟು ಕಮ್ ಅಪ್ ಟು ಕ್ಯಾರಿ ಹಿಮ್ ಅವೇ, ಪ್ರತಿ ಕ್ಷಣ ಏನು ಮಾಡ್ತಾ ಇದ್ದ, ಯಾವುದೋ ಒಂದು ಡೆವಿಲ್ ಬರುತ್ತೆ ನನ್ನ ಹೊತ್ಕೊಂಡು ಹೋಗುತ್ತೆ ಅನ್ನೋವಂಥ ವಿಚಾರದಲ್ಲಿ ಆತ ಇದ್ದ. ದೇರ್ ವಾಸ್ ದ ಇನ್ಸ್ಟನ್ಸ್ ಆಫ್ ಹಿಸ್ ಓಲ್ಡ್ ಫ್ರೆಂಡ್ ಇನ್ ದ 4th class who suddenly disappeared and was said to have been carried up by the ghost to Siam or Nepal. ಆತ ಒಂದು ಕಥೆಯನ್ನು ಕೇಳಿದ. ಆ ಕಥೆ ಏನು ಅಂತಂದರೆ ದೇರ್ ವಾಸ್ ಅ ಇನ್ಸ್ಟನ್ಸ್ ಆಫ್ ಹಿಸ್ ಓಲ್ಡ್ ಫ್ರೆಂಡ್, ಆತನ ಹಳೆಯ ಒಬ್ಬ ಸ್ನೇಹಿತ, ಇನ್ನು 4ನೇ ತರಗತಿಯಲ್ಲಿರ್ತಕ್ಕಂಥವನು. ಹೂ ಸಡನ್ಲಿ ಡಿಸಪಿಯರ್ಡ್, ಅವನು ಒಮ್ಮೆದೊಮ್ಮೆಗೆ ಕಾಣೆಯಾಗಿಬಿಟ್ಟಿದ್ದ. ಆ್ಯಂಡ್ ವಾಸ್ ಸೇಡ್ ಟು ಹ್ಯಾವ್ ಬಿನ್ ಕ್ಯಾರಿಡ್ ಬೈ ದ ಗೋಸ್ಟ್, ಒಂದು ದೆವ್ವ ಬಂದು ಆತನನ್ನು ಎತ್ಕೊಂಡು ಹೋಗಿತ್ತು. ಎಲ್ಲಿಗೆ ಅಂತಂದರೆ ಸಿಯಾಮ್ ಅಥವಾ ನೇಪಾಳಕ್ಕೆ ಎತ್ಕೊಂಡು ಹೋಗಿತ್ತು ಅಂತಕ್ಕಂಥ ಒಂದು ಕಥೆಯನ್ನು ಆತ ಕೇಳಿದ್ದ. ಸ್ವಾಮಿ ಹರಿಡ್ಲಿ ಗಾಟ್ ಅಪ್, ಹರಿಡ್ಲಿ ಅಂದರೆ ಅವಸರವಾಗಿ ಅಲ್ಲಿಂದ ಹೇಳ್ತಾನೆ. ಆ್ಯಂಡ್ ಸ್ಪ್ರೆಡ್ ಹೀಸ್ ಬೆಡ್ ಅಂಡರ್ ದ ಬೆಂಚ್, ಮತ್ತು ಆತ ಮಲ್ಕೊಂಡಿರ್ತಕ್ಕಂಥ ಬೆಂಚದ ಕೆಳಗೆ ಆ ಹಾಸಿಗೆಯನ್ನು ಹರಡ್ತಾನೆ. ಆ್ಯಂಡ್ ಕ್ರೋಚ್ ಹಿಡಿದಾರೆ, ಅಲ್ಲೇ ಮಲಗ್ತಾನೆ. ಇಟ್ ಸೀಮ್ ಟು ಬಿ ಮಚ್ ಸೇಫರ್ ಪ್ಲೇಸ್, ಅದು ಆತನಿಗೆ ಭಾಳ ತುಂಬ ಸುರಕ್ಷಿತವಾಗಿರ್ತಕ್ಕಂಥ ಒಂದು ಸ್ಥಳ ಅಂತ ಅನಿಸುತ್ತೆ. ಮೋರ್ ಕಾಂಪ್ಯಾಕ್ಟ್ ಆ್ಯಂಡ್ ರೆಶ್ಯೂರಿಂಗ್, ಭಾಳಷ್ಟು ಸಮಾಧಾನ ತರತಕ್ಕಂಥ ಒಂದು ಸ್ಥಳವು ಸಹಿತ ಅದು ಆಗಿತ್ತು. ಹಿ ಶಟ್ ಹೀಸ್ ಐಸ್ ಟೈಟ್ ಆ್ಯಂಡ್ ಎನ್ಕೇಜ್ಡ್ ಹಿಮ್ಸೆಲ್ಫ್, ತನ್ನ ಕಣ್ಣನ್ನು ರೆಪ್ಪೆಗಳನ್ನ ಜೋರಾಗಿ ಬಲವಾಗಿ ಏನು ಮಾಡ್ತಾನೆ, ಮುಚ್ಚುತ್ತಾನೆ. ಎನ್ಕೇಜ್ ಹಿಮ್ಸೆಲ್ಫ್, ಪೂರ್ಣ ಪ್ರಮಾಣದಲ್ಲಿ ಚಾದರನ್ನು ಹೊತ್ಕೊಂಡ್ಬಿಡ್ತಾನೆ. ಇನ್ ಹಿಸ್ ಬ್ಲ್ಯಾಂಕೆಟ್ ಒನ್ಸ್ ಅಗೇನ್ ಆ್ಯಂಡ್ ಅನ್ನೋನ್ ಟು ಹಿಮ್ಸೆಲ್ಫ್ ಫೆಲ್ ಅಸ್ಲೀಪ್, ಅವನು ಗೊತ್ತಾಗಲಾರ್ದಂಗೆ ಆತ ನಿಧಿಗೆ ಜಾರಿ ಬಿಡ್ತಾನೆ. ಆ್ಯಂಡ್ ಇನ್ ದ ಸಿಲ್ಪ್ ವಾಸ್ ರೇಕಡ್ ವಿತ್ ಅ ನೈಟ್ ಮೇರ್ಸ್, ಆ ಒಂದು ನಿದ್ದೆಯಲ್ಲೂ ಸಹಿತ ಆತನಿಗೆ ದುಸ್ವಪ್ನಗಳು ಕಾಡಲಿಕ್ಕೆ ಆರಂಭ ಮಾಡ್ತವೆ. ಏನದು ದುಸ್ವಪ್ನ ಅಂತಂತೀರಾ, ಇಲ್ಲಿದೆ ನೋಡಿ. ಆ ಟೈಗರ್ ವಾಸ್ ಚೇಸಿಂಗ್ ಹಿಮ್, ಒಂದು ಹುಲಿ ಆತನನ್ನು ಕನಸಿನಲ್ಲಿ ಏನಾಗುತ್ತೆ ಬೆನ್ನು ಹಟ್ಕೊಂಡು ಬರ್ತಾ ಇರುತ್ತೆ. ಹಿ ಸ್ಪೀಚ್ ಸ್ಟಕ್ ಟು ದ ಗ್ರೌಂಡ್, ಆತನ ಒಂದು ಪಾದಗಳು
ಗ್ರೌಂಡ್ ಅಂದರೆ ನೆಲಕ್ಕೆ ಅಂಟಿಕೊಂಡಿರ್ತವೆ. ಹಿ ಡೆಸ್ಪರೇಟ್ಲಿ ಟ್ರೈ ಟು ಎಸ್ಕೇಪ್. ಆತ ಏನು ಮಾಡ್ತಾನೆ, ಭಾಳ ನಿರಾಶಕನಾಗಿ ಆ ಒಂದು ಎಸ್ಕೇಪ್ ಆಗೋದಕ್ಕೆ, ಹುಲಿಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿರ್ತಾನೆ. ಬಟ್ ಹಿ ಸ್ಪೀಟ್ ವುಡ್ ನಾಟ್ ಮೂವ್. ಆದರೆ ಆತನ ಪಾದಗಳು ಮಾತ್ರ ಮೂವ್ ಆಗ್ತಾ ಇರೋದಿಲ್ಲ, ಚಲಿಸ್ತಾ ಇರೋದಿಲ್ಲ. ದ ಟೈಗರ್ ವಾಸ್ ಅಟ್ ಹಿಸ್ ಬ್ಯಾಕ್. ಅಷ್ಟೊತ್ತಿಗೆ ಆತನ ಹಿಂದ್ಗಡೆನೇ ಆ ಒಂದು ಹುಲಿ ಬಂದುಬಿಟ್ಟಿರುತ್ತೆ. ಇದೆಲ್ಲ ಕನಸಲ್ಲಿ ನಡೀತಾ ಇರ್ತಕ್ಕಂಥದ್ದು. ಆ್ಯಂಡ್ ಹಿ ಕುಡ್ ಹಿಯರ್ ಇಟ್ಸ್ ಕ್ಲಾಸ್ ಸ್ಕ್ರ್ಯಾಚ್ ದ ಗ್ರೌಂಡ್. ಆ ಹುಲಿ ನೆಲವನ್ನು ಕೆದರ್ತಕ್ಕಂಥ ಶಬ್ದ ಆತನಿಗೆ ಕೇಳಿಸ್ತಾ ಇರುತ್ತೆ. ಸ್ಕ್ರ್ಯಾಚ್ ಸ್ಕ್ರ್ಯಾಚ್ ಆ್ಯಂಡ್ ದೆನ್ ಅ ಲೌಡ್ ಥಡ್. ಒಂದು ಜೋರಾದ ಶಬ್ದ ಕೇಳುತ್ತೆ. ಸ್ವಾಮಿ ಏನು ಶಬ್ದ ಕೇಳುತ್ತೆ ಅಂತೇಳಿ ಅವರು ಅದನ್ನು ಏನು ಮಾಡಿದ್ದಾರೆ, ಹೇಳಿಲ್ಲ. ಸ್ವಾಮಿ ಟ್ರೈಡ್ ಟು ಓಪನ್ ಹೀಸ್ ಐಸ್. ಈಗ ಕಣ್ಣನ್ನು ತೆರಿಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದ. ಬಟ್ ಹೀಸ್ ಐಲೆಟ್ಸ್ ನಾಟ್ ಓಪನ್. ಆವಾಗ ಆತನ ಕಣ್ಣಿನ ರೆಪ್ಪೆಗಳು ಮಾತ್ರ ತೆರಿತಾ ಇದ್ದಿರಲಿಲ್ಲ. ಆ್ಯಂಡ್ ದ ನೈಟ್ ಮೇರ್ ಕಂಟಿನ್ಯೂಡ್. ಅದು ಸ್ವಪ್ನಗಳು ಮುಂದುವರೆದವು. ಇಟ್ ರಿಟರ್ನ್ ಟು ಕಂಟಿನ್ಯೂ ಫಾರ್ ಎವರ್. ಅವು ಹೇಗೆ ಅನ್ನಿಸ್ತಾ ಇದ್ವು ಆತನಿಗೆ, ಅವು ಯಾವಾಗಲೂ ಹಾಗೆ ಕಂಟಿನ್ಯೂ ಆಗ್ತಾವೆ ಅಂತೇಳಿ ಆತನಿಗೆ ಅನ್ನಿಸ್ತಾ ಇತ್ತು. ಸ್ವಾಮಿ ಗ್ರೌಂಡ್ ಇನ್ ಅ ಡೆಸ್ಪೇರ್. ಸ್ವಾಮಿ ನರಳುತ್ತಾ ಹತಾಶೆಯಲ್ಲಿ ಹಾಗೆ ಮಲ್ಕೊಂಡ. with a desperate effort.